ತುಂಬ ಬೇಕಾದವರು ಒಬ್ರದ್ದು ಮನೆ ದೇವರು ಪೂಜೆ ಇದೆ ಅಂತ ಕರೆದಿದ್ದಾರೆ. ಕಬ್ಬಾಳು. ಇಲ್ಲಿಂದ ಫಸ್ಟ್ ಮೆಜೆಸ್ಟಿಕ್ ಹೋಗಬೇಕು, ಅಲ್ಲಿಂದ ಇನ್ನೊಂದು ಟ್ರೈನ್ನ ಚೇಂಜ್ ಮಾಡಬೇಕು. ಆ್ಯಕ್ಚುಲಿ ಇಲ್ಲಿಂದ ಮೆಜೆಸ್ಟಿಕ್ಗೆ ಜಸ್ಟ್ ಲೋಕಲ್ ಟ್ರೈನ್ ಇದು. ಇಲ್ಲಿ ಬಸ್ 10 ರೂಪಾಯಿ ಆಗುತ್ತೆ ಇಲ್ಲಿಂದ ಮೆಜೆಸ್ಟಿಕ್ಗೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಗೊತ್ತಾ, ನಾನು ಬಂದಿದ್ದ ಟ್ರೈನು ಮೆಜೆಸ್ಟಿಕ್ಕಿಂದ ಚನ್ನಪಟ್ಟಣಕ್ಕೆ ಹೋಗುತ್ತೆ. ಅಂದರೆ ಅದು ಆ್ಯಕ್ಚುಲಿ ಮೈಸೂರಿಗೆ ಹೋಗುತ್ತೆ. ನಾನು ಚನ್ನಪಟ್ಟಣ ಇಳ್ಕೊಬೋದಾಗಿತ್ತು. ನನಗೆ ಅದು ಐಡಿಯಾನೂ ಇದ್ದಿಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿದೆ. ಅದಕ್ಕೆ ನಾನು ಬೇಗ ಇಳಿದು ಮತ್ತು ಕೌಂಟ್ರ್ ಹತ್ರ ಹೋಗ್ಬೇಕು. ಯಾಕಂದರೆ ಅಲ್ಲೇ ಟ್ರ್ಯಾಕಲ್ಲಿದ್ದಾಗ ನಾವು ಆನ್ಲೈನ್ ಟಿಕೆಟ್ ತೊಗೊಳಕ್ಕಾಗಲ್ಲ. ಅದಕ್ಕೆ ಕೌಂಟ್ರ್ ಹತ್ರ ಹೋಗೇ ತೊಗೋಬೇಕು. ಇಲ್ಲಿ ಪ್ಲ್ಯಾಟ್ಫಾರ್ಮಲ್ಲೇ ಟಿಕೆಟ್ ತೊಗೊಳಕ್ಕಾಗಿಲ್ಲ. ಅದಕ್ಕೆ ಹೊರಗಡೆ ಹೋಗಿ ಕಂಪ್ಯೂಟ್ರಲ್ಲಿ ಜಸ್ಟ್ QR ಮುಖಾಂತರ ಟಿಕೆಟ್ ತೊಗೊಂಡು ಬಂದೆ. ಈಗ ಇಲ್ಲಿ ನೋಡಿ, ಇಲ್ಲಿ ನನ್ನ ಹಿಂದ್ಗಡೆ ನಿಂತಿದೆಯಲ್ಲ, ಇದು ಕೇಸರಿಂದ ಮೈಸೂರಿಗೆ ಹೋಗೋ ಟ್ರೈನು. ಇದರಲ್ಲಿ ಹೋದರೂ ನಾವು ಚನ್ನಪಟ್ಟಣ ರೀಚ್ ಆಗ್ಬೋದು. ಬಟ್ ಇನ್ನೊಂದು 9:30ಗೆ ಒಂದು ಟ್ರೈನ್ ಇದೆ. ನಾನಿವಾಗ ಆ ಟ್ರೈನ್ಗೆ ಹೋಗೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಅದು ಸೇಮ್ ಪ್ಲ್ಯಾಟ್ಫಾರ್ಮ್ ಬರುತ್ತೆ, ಪ್ಲ್ಯಾಟ್ಫಾರ್ಮ್ ನಂಬರ್ 8. ಒಂದು 1/4 ಗಂಟೆ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇದೆ. ಬಟ್ ನಾನು ಈಗ ನೋಡಿ ಈ ಟ್ರೈನಲ್ಲೇ ಬಂದೆ. ನನಗೆ ಗೊತ್ತಿದ್ದಿಲ್ಲ ಇದು ಇಲ್ಲಿಂದ ಬಂದು ಮತ್ತೆ ಇಲ್ಲಿಂದ ಮುಂದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ. ಅದಕ್ಕಾಗಿ ನಾನು ಇನ್ನೊಂದು ಟ್ರೈನಲ್ಲಿ ಹೋಗೋಣ ಅಂತ ಟಿಕೆಟ್ ತೊಗೊಂಡು ಬಂದು ಇಲ್ಲಿ ಪ್ಲ್ಯಾಟ್ಫಾರ್ಮಲ್ಲಿ ಕುಂತಿದ್ದೀನಿ. ಆಲ್ರೆಡಿ ಇನ್ನೊಂದು ಟ್ರೈನ್ ಬಂದು ನಿಂತಿದೆ. ಇದು ಮೈಸೂರಿಗೆ ಹೋಗೋಸ್ಕರ ಆಲ್ರೆಡಿ 9:15 ಹೋಗಬೇಕಾಗಿತ್ತು, ಬಟ್ ಹೋಗಿದ್ದಿಲ್ಲ. ಅದಕ್ಕೆ ಈ ಗಾಡಿ ಬಂದು ಪ್ಲ್ಯಾಟ್ಫಾರ್ಮ್ ನಂಬರ್ 9 ಬಂದು ನಿಂತಿದೆ. ಎಸ್ಕಲೇಟರ್ ಮುಖಾಂತರ ಈಗ ನಾನು ಆ ಕಡೆ ಹೋಗ್ಬೇಕು. ಚನ್ನಪಟ್ಟಣ ಗಾಡಿ ಮೈಸೂರು ಪ್ಯಾಸೆಂಜರ್ ಹೊರಡ್ತಾ ಇದೆ. ನಾನು ಯಾಕೆ ಅಲ್ಲಿಂದ ಇಲ್ಲಿಗೆ ಬಂದೆ ಅಂದರೆ ಅದರಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇಲ್ಲ. ಒಂದು 15 ನಿಮಿಷ ಡಿಫ್ರೆನ್ಸ್ ಅಷ್ಟೇ. ಅದಕ್ಕೋಸ್ಕರ ಚನ್ನಪಟ್ಟಣ ಗಾಡಿ ಬಂದಿದ್ದೀನಿ. ಇದರಲ್ಲಿ ಮಾಡಿದ್ದೀನಿ ನೋಡಿ, ಕನೆಕ್ಟ್ ಮಾಡಿದ್ದೀನಿ, ಚೆಕ್ ಮಾಡಿದೆ, ಆಗ್ತಾ ಇದೆ. ಟ್ರೈನ್ ಮೂವ್ ಆಯ್ತಿದೆ. ಟ್ರೈನ್ ಸ್ಟಾರ್ಟ್ ಆಗಿ ಮೂವ್ ಆಗ್ತಾ ಇದೆ. ಈಗ ಫಸ್ಟು ಇಲ್ಲಿಂದ ಚನ್ನಪಟ್ಟಣ ಹೋಗಬೇಕು. ಚನ್ನಪಟ್ಟಣಕ್ಕೆ ಹೋಗಿ ಅಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಹೋಗಿ ಕಬ್ಬಾಳು ಅಂದರೆ ಚನ್ನಪಟ್ಟಣ ಸಾತ್ನೂರು ಬಸ್ ಹಿಡ್ಕೊಂಡು ಕಬ್ಬಾಳು ಇಳ್ಕೋಬೇಕು. ಅಲ್ಲಿಂದ ಅಲ್ಲೊಂದು ಛತ್ರ ಅಂದರೆ ಫಂಕ್ಷನ್ ಇದೆ, ಅಲ್ಲಿಗೆ ರೀಚ್ ಆಗಬೇಕು. ಮೊದಲು ದೇವಸ್ಥಾನಕ್ಕೆ ಹೋಗೋಕ್ಕೆ ಚಾನ್ಸ್ ಸಿಕ್ಕರೆ ಫಸ್ಟು ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಅಲ್ಲಿಗೆ ಹೋಗ್ತೀನಿ. ಎಲ್ಲ ಬೋಗಿಗಳು ಖಾಲಿ ಇದೆ. ಬಟ್ ಆ ಟ್ರೈನು ಫುಲ್ ಇತ್ತು. ಯಾಕಂತ ಗೊತ್ತಿಲ್ಲ. ಮೋಸ್ಟ್ಲಿ ಈ ಟ್ರೈನು ಸ್ಪೆಷಲ್ ಅನಿಸುತ್ತೆ, ವಾರಕ್ಕೊಂದ್ಸಲ ಓಡೋದೇನು ಅನಿಸುತ್ತೆ. ಆ ಟ್ರೈನ್ ಅಂತೂ ಎಲ್ಲ ಬೋಗಿಗಳು ಆಲ್ಮೋಸ್ಟು 70% ಫುಲ್ ಇತ್ತು. ಟೋಟಲ್ 20% ಕೂಡ ಫಿಲ್ ಆಗಿಲ್ಲ.
ಚನ್ನಪಟ್ಟಣ ರೀಚ್ ಆಗಿದ್ವಿ. ಈ ಟ್ರೈನ್ ಇಲ್ಲಿಗೆ ಕೊನೆ, ಇಲ್ಲಿಂದ ರಿಟರ್ನ್ ಮತ್ತು ಬೆಂಗಳೂರು ಬರುತ್ತೆ. ರೈಲ್ವೆ ಸ್ಟೇಷನ್ ಎಂಟ್ರೆನ್ಸ್ ನೋಡಿ ಇದು. ಫ್ರಂಟು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಡಿಸೈನ್ ಆಗಿ ಸಖತ್ತಾಗಿದೆ ನೋಡೋಕ್ಕೆಲ್ಲ. ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಬಟ್ಟು ಪ್ಲಾಟ್ಫಾರ್ಮ್ ಒಳಗೆ ಅಷ್ಟೆಲ್ಲ ನೀಟ್ನೆಸ್ ಇಲ್ಲ, ಓಪನ್ ಪ್ಲೇಸ್ ಆ ಥರ ಇದೆ. ಬಟ್ ಪರವಾಗಿಲ್ಲ, ಓಕೆ. ಸೊ ಅಂತೂ ರೀಚ್ ಆಗಿದ್ದೀನಿ ಚನ್ನಪಟ್ಟಣ ಬಸ್ ನಿಲ್ದಾಣಕ್ಕೆ. ಸೊ ಇಲ್ಲಿಂದ ಬಸ್ ಹತ್ತಬೇಕು ಕಬ್ಬಾಳಕ್ಕೆ. ಆ್ಯಕ್ಚುಲಿ ಯಾರೋ ಯೂಟ್ಯೂಬಲ್ಲಿ ಪ್ಲ್ಯಾಟ್ಫಾರ್ಮ್ ನಂಬರ್ 2 ಅಂತ ಹೇಳಿದರು. ಪ್ಲ್ಯಾಟ್ಫಾರ್ಮ್ ನಂಬರ್ 2 ಅಲ್ಲಿ ನೋಡಿ ರಶ್ ಏನಿದೆ ಅಂತ. ರಶ್ ನೋಡಿ ಬ್ರೋ ಎಷ್ಟಿದೆ ಅಂತ, ಸಿಕ್ಕಾಪಟ್ಟೆ ರಶ್. ಈ ಬಸ್ಸಿಗೆ ಸಾಕಾಗಲ್ಲ ಅನಿಸುತ್ತೆ, ಇನ್ನೊಂದು ಬಸ್ ಬಂದರೆ ಚೆನ್ನಾಗಿರುತ್ತೆ. ನೋಡುವ ಇದಕ್ಕೆ ಹತ್ತದ, ಇನ್ನೊಂದು ಗಾಡಿಗೆ ಹತ್ತದ ಅಂತ. ಇನ್ನೊಂದು ಬಸ್ಗೆ ಹತ್ತನ ಅಂದ್ಕೊಂಡೆ, ಬಟ್ ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ, ಗಂಟೆಗೆ ಒಂದು ಬಸ್ಸು ಅಂತ ಹೇಳಿದ್ರಲ್ಲಿ ಸ್ಥಳೀಯರು. ಅದಕ್ಕೆ ಅದೇ ಬಸ್ ಹತ್ತಿ ಒಂದು ಅರ್ಧ ಗಂಟೆಯಲ್ಲಿ ಕಬ್ಬಾಳು ರೀಚ್ ಆದ್ವಿ. ಚನ್ನಪಟ್ಟಣದಿಂದ ಕಬ್ಬಾಳಕ್ಕೆ ಬರೀ 30 ರೂಪಾಯಿ ಚಾರ್ಜ್ ಅಷ್ಟೇ, ಒಂದು ಹಾಫ್ ಆನ್ ಅವರ್ ಜರ್ನಿ. ಆ್ಯಕ್ಚುಲಿ ನನಗೆ ಮನೆ ಹತ್ರದಿಂದ ಮೆಜೆಸ್ಟಿಕ್ 10 ರೂಪಾಯಿ ಟ್ರೈನಲ್ಲಿ, ಲೋಕಲ್ ಟ್ರೈನಲ್ಲಿ. ಅಲ್ಲಿಂದ ಚನ್ನಪಟ್ಟಣಕ್ಕೆ ಬರೀ 20 ರೂಪಾಯಿ ಚಾರ್ಜು. ಅಲ್ಲಿಂದ ಬಸ್ಸಲ್ಲಿ 30 ರೂಪಾಯಿ ಚಾರ್ಜ್. ಒಟ್ಟಲ್ಲಿ 60 ರೂಪಾಯಿಗೆ ಬೆಂಗಳೂರಿಂದ ಆರಾಮಾಗಿ ಕಬ್ಬಾಳಕ್ಕೆ ರೀಚ್ ಆಗ್ಬೋದು. ಟ್ರೈನ್ ಫೆಸಿಲಿಟಿ ತುಂಬ ಚೆನ್ನಾಗಿದೆ. ಇದು ನಮ್ಮನ್ನು ಡ್ರಾಪ್ ಮಾಡಿದ ಬಸ್ ಇದು ಹೋಗ್ತಾಯಿದೆ. ಶ್ರೀ ಕ್ಷೇತ್ರ ಕಬ್ಬಾಳಮ್ಮ ದೇವಾಲಯ. ಸಾಮಾನ್ಯವಾಗಿ ಈ ದೇವಸ್ಥಾನದಲ್ಲಿ ಶುಕ್ರವಾರ ಮಂಗಳವಾರ ತುಂಬಾ ರಶ್ ಇರುತ್ತಂತೆ. ಭಾನುವಾರ ಅಷ್ಟೇನು ರಶ್ ಇರೋಲ್ಲ. ಬಟ್ ಈ ಭಾನುವಾರ ಸ್ವಲ್ಪ ರಶ್ ಇತ್ತು, ಯಾಕಂತಂದರೆ ಒಂದು ವಿಶೇಷವಾದ ದಿನ ಇತ್ತು. ಅದಕ್ಕೆ ಸ್ವಲ್ಪ ಜನ ಜಾಸ್ತಿನೇ ಬಂದಿದ್ದರು. ಹಂಗಾಗಿ ರಶ್ ಜಾಸ್ತಿ ಇರುತ್ತಂತ ನಾವು ಸ್ವಲ್ಪ ಸ್ಪೆಷಲ್ ದರ್ಶನದಲ್ಲಿ ಹೋಗೋಣ ಅಂತ ಟಿಕೆಟ್ ತೊಗೊಂಡ್ವಿ. ಬಟ್ ನಮ್ಮನ್ನು ಫಸ್ಟ್ ಟೈಮ್ ಮಧ್ಯಾಹ್ನ ಬಿಟ್ಟಾಗ 2 ಕಡೆ ಸೇಮ್ ಕ್ಯೂ ಇದ್ದಿದ್ದರಿಂದ ಇಬ್ಬರೂ ಡೈರೆಕ್ಟಾಗಿ ಬಿಟ್ಟರು. ಹಂಗಾಗಿ ಫ್ರೀ ದರ್ಶನಕ್ಕೆ ಬಂದವ್ರಿಗೂ 100 ರೂಪಾಯಿ ಕೊಟ್ಟವ್ರಿಗೂ ಏನು ವ್ಯತ್ಯಾಸ ಇದ್ದಿಲ್ಲ. ಈಗ ಇಲ್ಲಿ ನೀವು ನೋಡ್ತಿರೋ ವಿಗ್ರಹ ಬಂದು ಮೂಲ ದೇವರು, ಅಂದರೆ ಕಬ್ಬಾಳಮ್ಮ ತಾಯಿಯ ಮೂಲ ವಿಗ್ರಹ. ಇದು ಮೇಲಿತ್ತಂತೆ, ಅಲ್ಲಿಂದ ಒಂದು ಬೆಟ್ಟದ ಮೇಲೆ ಇತ್ತಂತೆ. ಇದಕ್ಕೆ ಕೆಳಗಡೆ ದೇವಸ್ಥಾನ ಕಡೆಯಿಂದ ಕೆಳಗಡೆ ಇಳಿಸಿದ್ದಾರೆ. ಗರ್ಭಗುಡಿಯ ಹಿಂದುಗಡೆ ಮೂಲ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದಕ್ಕೆ ಕಂಪ್ಲೀಟ್ ಸೆಕ್ಯೂರಿಟಿ ಇಟ್ಟು ಅಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. ನೀವು ನೋಡ್ಬೋದು, ಚೆನ್ನಾಗಿ ಕಾಣುತ್ತೆ. ಒಂದು ಸ್ವಲ್ಪ ಲೈಟಿಂಗ್ಸ್ ಇರೋದ್ರಿಂದ ವಿಡಿಯೋ ಸ್ವಲ್ಪ ಮುಖದ ಮೇಲೆ ಬೀಳ್ತಾಯಿದೆ, ಸರಿಯಾಗಿ ಕಾಣಿಸ್ತಿಲ್ಲ. ಒಂದು ಸ್ವಲ್ಪ ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ನೀಟಾಗಿ ಕಾಣುತ್ತೆ. ತಾಯಿ ದರ್ಶನ ಮಾಡ್ಕೊಂಡು ಬಸವಣ್ಣನ ದರ್ಶನ ಅಂದರೆ ಇಲ್ಲಿ ನಂದಿ ವಿಗ್ರಹ ಇದೆ. ಜೀವಂತ ನಂದಿಗೂ ಪೂಜೆ ಮಾಡ್ತಿದ್ದು ಅಂದರೆ ಅವರು, ಅದು ಲಿಂಗೈಕ್ಯ ಆಗಿದೆ. ಅದೇ ಫೋಟೋ ಸ್ಟಾರ್ಟಿಂಗಲ್ಲಿ ಹಾಕಿದ್ದೆ. ಬಸವಣ್ಣನವ್ರನ್ನ ದರ್ಶನ ಮಾಡಿಕೊಂಡು ಮತ್ತೆ ಹೊರಗಡೆ ಬಂದು, ಹೊರಗಡೆಯಲ್ಲಿ ತಾಯಿ ಒಂದು ಫೋಟೋ ಇದೆ. ಆ ಫೋಟೋಗೆ ಜನ ಎಲ್ಲ ಅಲ್ಲೇ ಪೂಜೆ ಮಾಡಿ ಕಾಯಿ ಹೊಡಿತಿರ್ತಾರೆ. ಅದನ್ನು ಮತ್ತೆ ನೋಡಿಕೊಂಡು ಫೋಟೋಸ್ ತೊಗೊಂಡು ಸೀದಾ ನಾನು ಮತ್ತೆ ಅಲ್ಲಿಂದ ದೇವಸ್ಥಾನದ ಕಡೆಯಿಂದ ನಮ್ಮ ಇನ್ವೈಟ್ ಮಾಡಿದ್ರಲ್ಲ ಅವರು ಯಾವ ಛತ್ರದಲ್ಲಿದ್ದಾರೆ ಅಂತ ಹುಡುಕೊಂಡು ಹೊರಟೆ. ಛತ್ರಕ್ಕೆ ಹೋಗೋ ದಾರಿಯಲ್ಲಿ ಛತ್ರದ ನಿಯರ್ ಇದು. ಸೊ ಅಲ್ಲಲ್ಲಿ ಅಡುಗೆಗಳು ಮಾಡ್ಕೊಳ್ಳೋಕ್ಕೆಲ್ಲನೂ ಅನುಕೂಲಗಳಿದೆ. ಇಲ್ಲೇನಪ್ಪ ವಿಶೇಷ ಅಂತಂದರೆ ಮಟನ್ ಊಟಗಳು ಸಹ ಇರುತ್ತೆ. ಬಟ್ ಮಟನ್ ಬಂದು ಬಲಿದಾನ ಬಂದು ಅಕ್ಕ ಯಮ್ಮನಿಗಲ್ಲ, ಇನ್ನಿಬ್ಬರು ದೇವತೆಗಳಿದ್ದಾರೆ. ಅದು ನೀವು ಯೂಟ್ಯೂಬಲ್ಲಿ ಹುಡುಕಿದ್ರೆ ಆದರೆ ಕಬ್ಬಾಳಮ್ಮನ ಇತಿಹಾಸದಲ್ಲಿ ಅದೆಲ್ಲ ನೀಟಾಗಿ ನಿಮಗೆ ಗೊತ್ತಾಗುತ್ತೆ. ಫ್ರೀ ಇದ್ದಾಗ ಸರ್ಚ್ ಮಾಡಿ ನೋಡ್ಕೊಳ್ಳಿ. ಛತ್ರಕ್ಕೆ ರೀಚ್ ಆದಮೇಲೆ ಛತ್ರದ ಬಿಲ್ಡಿಂಗ್ ಹತ್ತಿರದಿಂದ ನಾನು ವಿಡಿಯೋ ಮಾಡಿಕೊಂಡೆ.
ಬೆಟ್ಟ ಈ ಥರ ಕಾಣುತ್ತೆ ಅಲ್ಲಿಂದ. ಬೆಟ್ಟದ ಪಕ್ಕದಲ್ಲಿ ದೇವಸ್ಥಾನ ಇದೆ. ಬೆಟ್ಟ ಹಿಂದೆ ಇದೆ, ತುಂಬ ಹಿಂದಕ್ಕಿದೆ.